ಪ್ರಕಾಶ್ ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಈ ರೀತಿಯಾದಂಥ ಒಂದು ವಿಡಿಯೋನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮುಜುಗರ ಅನಿಸ್ಬೋದು, ಒಂದು ಸ್ವಲ್ಪ ಅನ್ಕಂಫರ್ಟ್ನೆಸ್ ಅಂತ ಅನಿಸ್ಬೋದು. ಬಟ್ ಆದಷ್ಟು ಕಂಪ್ಲೀಟಾಗಿ ನಿಮಗೆ ಈ ಒಂದು ಟಾಪಿಕ್ ಬಗ್ಗೆ ಎಜುಕೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ನಿಮ್ಮೆಲ್ಲರ ಜೊತೆನೂ ಆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಇದುವರೆಗೂ ಸಾಕಷ್ಟು ಶಾಪಿಂಗ್ ಹಾಲ್ಸ್ನ ಮಾಡಿದ್ದೀನಿ, ಸಾಕಷ್ಟು ಬಟ್ಟೆ ಶಾಪಿಂಗ್ ಅದೆಲ್ಲನೂ ಮಾಡಿದ್ದೀನಿ. ಎಲ್ಲ ಥರದ ಬಟ್ಟೆಗಳು ಲೈಕ್ ನಾವು ಯಾವ ಥರ ಸ್ಯಾರೀಸ್ ಆಗಲಿ, ಕುರ್ತೀಸ್ ಆಗಲಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊತಾ ಇದ್ದೆ. ಸೊ ಈ ಥರದೊಂದು ಬಟ್ಟೆನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು. ಅದಕ್ಕೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಈ ಒಂದು ಲಾಂಜರಿ ಶಾಪಿಂಗ್ ಹಾಲ್ ವಿಡಿಯೋ ಏನಿದೆಯೋ ಅದು ತುಂಬಾ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ಆಗಿರುತ್ತೆ ಅಂತ. ಬಿಕಾಸ್ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆನೂ ತುಂಬ ಡೀಟೇಲ್ ಆಗಿ ಮಾತಾಡಬೇಕು ಅಂತ ಅಂದ್ಕೊಂಡು ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆನೂ ನನ್ನ ಲಾಂಜರಿ ಶಾಪಿಂಗ್ ಹಾಲ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಲಾಂಜರಿ ಶಾಪಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಹೆಣ್ಮಕ್ಳಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಥರ ಹೊರಗಡೆ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದಕ್ಕೂ ಕೂಡ ಸ್ವಲ್ಪ ಅನ್ಕಂಫರ್ಟ್ನೆಸ್ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಬಟ್ ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ನಾವು ಅದನ್ನು ಶಾಪ್ ಮಾಡಬೇಕು ಪ್ರತಿಯೊಂದನ್ನು ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ಆಗಿ ಅನಿಸ್ತಿದೆ ಅಂತ ಅಂದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಹಾಗೂ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರಿಪ್ಷನ್ ಟೋಟಲಿ ಫ್ರೀ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇವಾಗ ತಡ ಮಾಡದಂತೆ ನಮ್ಮ ಈ ಲಾಂಜರಿ ಶಾಪಿಂಗ್ ಹಾಲ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಈ ಒಂದು ಲಾಂಜರಿ ಶಾಪಿಂಗ್ ಹಾಲ್ ಬಂದು ನಾನು shyaway.com ಇಂದ ಮಾಡಿರೋದು. ಸೊ shyaway ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. shyawayನಲ್ಲಿ ನಿಮಗೆ ತುಂಬ ಒಳ್ಳೆ ಲಾಂಜರೀಸ್ ಅಂದರೆ ಬ್ರಾಸ್ ಆಗಲಿ, ಪ್ಯಾಂಟೀಸ್ ಆಗಲಿ, ಎಲ್ಲ ಥರದ ಇನ್ನರ್ ವೇರ್ಸ್ ಮತ್ತು ನೈಟ್ ಸೂಟ್ಸ್ಗಳು ಮತ್ತು ಶೇಪ್ ವೇರ್ ಪ್ರತಿಯೊಂದೂ ಕೂಡ ಸಿಗುತ್ತೆ. ಸೊ ಈ ಥರ ಪ್ರತಿಯೊಂದೂ ಸಿಗುವಂಥ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಸಿಗುವಂಥ ಒಂದು ಒಳ್ಳೆ ವೆಬ್ಸೈಟ್ ಅಂದರೆ shyaway.com. ಸೊ shyaway.com ಇಂದ ಕೆಲವೊಂದು ನಾನು ಬ್ರಾಸ್ನ ತರಿಸಿದ್ದೀನಿ. ಸೊ ಈ ಕೆಲವೊಂದು ಬ್ರಾಸ್ ಬಂದ್ಬಿಟ್ಟು ಫೀಡಿಂಗ್ ಬ್ರಾಸ್ ಮತ್ತು ನ್ಯೂಲಿ ಮ್ಯಾರಿಡ್ ಗರ್ಲ್ಸ್ ಇರ್ತಾರಲ್ಲ ಅವರಿಗೋಸ್ಕರ, ಹಾಗೂ ಆಫೀಸ್ ಹೋಗೋರಿಗೆ, ಕಾಲೇಜ್ಗೆ ಹೋಗೋರಿಗೆ ಪ್ರತಿಯೊಬ್ಬರಿಗೂ ಇದು ಯೂಸ್ಫುಲ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡ್ತಾ ಹೋಗಬೇಡಿ ಅಂತ ಹೇಳ್ತೀನಿ. ಸೊ ಇವಾಗ ಸ್ಟಾರ್ಟಿಂಗ್ ಫಸ್ಟ್ ನಾವು ಬ್ರಾಸ್ಗೆ ಬಂದರೆ ನಮಗೆ ಯಾವ ರೀತಿಯಾದ ಯಾವ ಬಟ್ಟೆ ಮೇಲೆ ಹಾಕೋಬೇಕು ಅಂತ ಗೊತ್ತಿರೋದಿಲ್ಲ. ಮತ್ತು ಯಾವ ಸೈಜಲ್ಲಿ ನಾವು ಅದನ್ನು ಸೆಲೆಕ್ಟ್ ಮಾಡಬೇಕು ಅಂತಲೂ ಕೂಡ ಗೊತ್ತಿರೋದಿಲ್ಲ. ಸೊ ತುಂಬ ಜನಕ್ಕೆ ಇದೊಂದು ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ನಾವು ಹೋಗ್ಬಿಟ್ಟು ಡೈರೆಕ್ಟಾಗಿ ಅಂಗಡಿನಲ್ಲಿ ತೊಗೊಳೋದಕ್ಕೂ ಕೂಡ ತುಂಬ ಜನ ಹೆಣ್ಮಕ್ಳಿಗೆ ಮುಜುಗರ ಆಗುತ್ತೆ. ನನಗೂ ಕೂಡ ಆಗುತ್ತೆ. ನಾನು ಡೈರೆಕ್ಟಾಗಿ ಹೋಗ್ಬಿಟ್ಟು ಅಂಗಡಿನಲ್ಲಿ ಪರ್ಚೇಸ್ ಮಾಡೋಕ್ಕೆ ನನಗೂ ಕೂಡ ಮುಜುಗರ ಆಗುತ್ತೆ. ಸೊ ಎಲ್ಲ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ ನೀವು ಆನ್ಲೈನ್ ಶಾಪಿಂಗ್ ಮಾಡ್ಕೋಬಹುದು. ಸೊ ಆನ್ಲೈನ್ ಶಾಪಿಂಗಲ್ಲಿ ಓಕೆ ನನ್ನ ಸೈಜ್ ಹೇಗೆ ಗೊತ್ತಾಗುತ್ತೆ ಅಂತಲೂ ಕೂಡ ತುಂಬ ಡೌಟ್ ಇರುತ್ತೆ. ಸೊ ಸೈಜಸ್ ತುಂಬಾ ಈಸಿ. ನೀವು ಆನ್ಲೈನ್ ಶಾಪಿಂಗ್ ಅಂದರೆ shyaway.com ಆ್ಯಪ್ಗೆ ಹೋಗಿ ಅಲ್ಲಿ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಒಂದು, ಇವಾಗ ಬೈ ಚಾನ್ಸ್ ನಿಮಗೆ ಟೀ ಶರ್ಟ್ ಬ್ರಾ ಬೇಕು ಅಂದರೆ ನೀವು ಆ ಟೀ ಶರ್ಟ್ ಬ್ರಾನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಕೆಳಗಡೆ ಒಂದು ಸೈಜ್ ಚಾರ್ಟ್ ಅಂತ ಇರುತ್ತೆ. ಸೊ ನಿಮಗೆ ನಿಮ್ಮ ಸೈಜ್ ಪ್ರಾಪರಾಗಿ ಗೊತ್ತಿದ್ದರೆ ನೀವು ಆ ಒಂದು ಸೈಜ್ ಬೇಸ್ ಮೇಲೆ ಅದನ್ನು ತಗೋಬೋದು. ಅಥವಾ ನಿಮಗೆ ನಿಮ್ಮ ಸೈಜೇ ಪ್ರಾಪರಾಗಿ ಗೊತ್ತಿಲ್ಲ ಅಂತಂದರೆ ಒಂದು ಸಿಂಪಲ್ ಮೆಷರ್ಮೆಂಟ್ ಟೇಪ್ ಬರುತ್ತಲ್ಲ, ಆ ಟೇಪ್ನ ತಗೊಂಡು ನಿಮಗೆ ಅಲ್ಲಿ 2 ಕಾಲಮ್ ಇರುತ್ತೆ. ಸೊ ಆ ಒಂದು ಕಾಲಮಲ್ಲಿ ನಿಮಗೆ ಕೇಳ್ತಾರೆ ನಿಮ್ಮ ಬಸ್ಟ್ ಸೈಜ್ ಹಾಗೂ ನಿಮ್ಮ ಅಂಡರ್ ಬಸ್ಟ್ ಸೈಜ್ ಅಂತ. ಸೊ ಆ ಸೈಜಸ್ನ ನೀವಲ್ಲಿ ಹಾಕಿದ್ರೆ ನಿಮ್ಮ ಬ್ರಾದು ಎಕ್ಸಾಕ್ಟ್ ಸೈಜ್ ಏನಿದೆಯೋ ಅದು ತೋರಿಸುತ್ತೆ. ಲೈಕ್ ಆ್ಯಪಲ್ಲೇ ಅದು ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದಂಥ ಒಂದು ಸೈಜ್ನ ನೀವು ಆರಾಮಾಗಿ ಶಾಪ್ ಮಾಡ್ಬೋದು. ಆ್ಯಂಡ್ ಅದು ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ನಿಮಗೆ ಫಿಟ್ ಆಗುವಂಥ ಒಂದು ಸೈಜ್ ಕೂಡ ಸಿಗುತ್ತೆ. ಸೊ ಈ ರೀತಿಯಾಗಿ ನೀವು ಬೇರೆ ಬಟ್ಟೆಗಳಿಗೆ ಬೇರೆ ಥರದ ಬ್ರಾಸ್ನ ಶಾಪ್ ಮಾಡ್ಬೋದು. ಹಾಗೂ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ, ಅಯ್ಯೋ ಏನು ಇನ್ನರ್ ವೇರ್ ಅಲ್ವಾ, ಯಾರು ನೋಡ್ತಾರೆ ಬಿಡು, ಯಾವ ಥರ ಬೇಕಾದರೂ ಹಾಕೋಬೋದು ಅಂತ. ಬಟ್ ಅಲ್ಲ, ನಿಮಗೆ ಟೀ ಶರ್ಟ್ಸ್ಗೆ ಅಂತಲೇ ಒಂದು ಪ್ರಾಪರ್ ಆಗಿರುವಂಥ ಕೆಲವೊಂದು ಬ್ರಾಸ್ನ ಮಾಡಿದ್ದಾರೆ. ನಿಮಗೆ ಸ್ಲೀವ್ಲೆಸ್ ಟಾಪ್ಸ್ಗೆ ಅಂತ ಕೆಲವೊಂದಿದೆ, ಟ್ಯೂಬ್ ಟಾಪ್ಸ್ ಅಂತ ಇರುತ್ತಲ್ಲ, ಟ್ಯೂಬ್ ಟಾಪ್ಸ್ಗೆ ಅಂತ ಕೆಲವೊಂದು ಬ್ರಾಸ್ ಇದೆ. ಸೊ ಸ್ಟ್ರಾಪ್ಲೆಸ್ ಬ್ರಾಸ್ ಇದೆ, ಪ್ಯಾಡೆಡ್ ಬ್ರಾಸ್ ಇದೆ, ಈ ಥರ ತುಂಬ ವೆರೈಟಿ ಆಫ್ ಬ್ರಾಸ್ ಇದೆ. ಫುಲ್ ಕವರೇಜ್ ಬ್ರಾಸ್. ಸೊ ಈ ಥರ ಎಲ್ಲ ತುಂಬ ವೆರೈಟಿ ಹಾಗೂ ತುಂಬ ಬೇರೆ ಥರದ ಬ್ರಾಸ್ಗಳಿರೋದ್ರಿಂದ ನೀವು ಅದ್ರ ಬಗ್ಗೆ ಕಂಪ್ಲೀಟಾಗಿ ಎಜುಕೇಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ಯಾವ ಬಟ್ಟೆಗೆ ನಾವು ಯಾವ ರೀತಿಯಾಗಿ ಹಾಕ್ಕೊಂಡ್ರೆ ಅದು ಕವರ್ ನಮಗೆ ಒಂದು ಫುಲ್ ಕವರೇಜ್ ಕೊಡುತ್ತೋ ಅದನ್ನು ನೋಡಿ ನಾವು ಅದನ್ನು ಪರ್ಚೇಸ್ ಮಾಡಬೇಕು.
ಮಾಡಬೇಕು. ಸೊ ಇದೊಂದು ಚಿಕ್ಕ ಟಿಪ್ ನಾನು ನಿಮ್ಮೆಲ್ಲರ ಜೊತೆನೂ ಶೇರ್ ಮಾಡ್ಕೊಳ್ಳೋದು. ಸೊ ಯಾವತ್ತೇ ನೀವು ಯಾವುದೇ ಥರದ ಬಟ್ಟೆನ ಹಾಕೊತಾ ಇದ್ದೀರಾ ಅಂದರೆ ಅದಕ್ಕೆ ಪ್ರಾಪರ್ ಆಗಿರುವಂತಹ ಒಂದು ಇನ್ನರ್ ವೇರ್ನ ಹಾಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದೆಲ್ಲ ಬಂದು ಕೆಲವೊಂದು ಇನ್ಫಾರ್ಮೇಷನ್ ನೀವು ಒಂದು ಬ್ರಾನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ತಿಳ್ಕೊಬೇಕಾಗಿರುವಂಥ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಆ್ಯಂಡ್ ಇವಾಗ ಬಂದು ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಆಗಲೇ ಹೇಳಿದಾಗೆ ನಾನೊಂದು ಇಷ್ಟು ಬ್ರಾಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಎಲ್ಲ ಪ್ರತಿಯೊಂದೂ ಡಿಫ್ರೆಂಟ್ ಕ್ವಾಲಿಟಿ, ಡಿಫ್ರೆಂಟ್ ಟೈಪ್ಸ್, ಅಂದರೆ ಒಂದು ಟೀ ಶರ್ಟ್ಸ್ಗೆ ಮತ್ತು ಇದಕ್ಕೆ ಕುರ್ತೀಸ್ಗೆ ಆ ಥರ ಎಲ್ಲ ಡಿಫ್ರೆಂಟ್ ಇದೆ. ಸೊ ನಿಮಗೆ ಅದು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡೋದು ಬಂದು ಫೀಡಿಂಗ್ ಬ್ರಾಸಿಂದ. ಸೊ ಇವಾಗ ನಾನು ಮಾಮ್ ಟು ಬಿ, ಅಂದರೆ ನಿಮ್ಮೆಲ್ರಿಗೂ ಗೊತ್ತು ಇವಾಗ ನನ್ನ ಪ್ರೆಗ್ನೆನ್ಸಿ ಟರ್ಮ್ ನಡೀತಾ ಇದೆ. ಇನ್ನೇನು ಫೈನಲ್ ಮಂತ್, ಲೈಕ್ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ನಡೀತಾ ಇದೆ. ಸೊ ಲಾಸ್ಟ್ ಮಂತ್ ಆಫ್ ಪ್ರೆಗ್ನೆನ್ಸಿ ಆದ ನಂತರ ನನಗೆ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಮಗುಗೆ. ಸೊ ಅದಕ್ಕೋಸ್ಕರ ನನಗೆ ಫೀಡಿಂಗ್ ಬ್ರಾಸ್ ಕೂಡ ಬೇಕಾಗುತ್ತೆ. ಸೊ ತುಂಬ ಜನ ಹೆಂಗಸರು ಏನು ಮಾಡ್ತಾರೆ ಅಂದರೆ ಫೀಡಿಂಗ್ ಬ್ರಾಸ್ನ ಯೂಸ್ ಮಾಡ್ತಂತೆ ನಾರ್ಮಲ್ ಬ್ರಾಸ್ನ ಯೂಸ್ ಮಾಡ್ತೀರಾ, ಅಥವಾ ತುಂಬ ಜನ ಯೂಸೇ ಮಾಡೋದಿಲ್ಲ. ಓಕೆ ಫೈನ್, ಹೇಗಿದ್ರು ಫೀಡಿಂಗ್ ಮಾಡಬೇಕಲ್ಲ ಅಂತ. ಬಟ್ ಅದು ತುಂಬಾ ಅನ್ಕಂಫರ್ಟೇಬಲ್ ಆಗಿರುತ್ತೆ. ಮಗುಗೆ ಕ್ಲೀನಾಗಿ ನೀವು ಫೀಡ್ ಮಾಡೋದಕ್ಕಾಗೋದಿಲ್ಲ, ನೀಟಾಗಿ ಹಾಲು ಕುಡಿಸೋದಕ್ಕಾಗೋದಿಲ್ಲ, ತುಂಬ ಹಿಂಸೆ ಆಗ್ತಾ ಇರುತ್ತೆ. ಮಗುಗೂ ಹಿಂಸೆ, ನಿಮಗೂ ಹಿಂಸೆ. ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಏನಪ್ಪ ಅಂದರೆ ಒಂದು ಒಳ್ಳೆ ಫೀಡಿಂಗ್ ಬ್ರಾ. ಸೊ ನಾನಿವತ್ತು ಬಂದು ಶೈ ಅವೇಯಿಂದ ಒಂದು ಒಳ್ಳೆ ಫೀಡಿಂಗ್ ಬ್ರಾನ ತರಿಸಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಬೇಸಿಕಲಿ ಒಂದು ಗ್ರೇ ಕಲರಲ್ಲಿ ಇರುವಂಥ ಒಂದು ಫೀಡಿಂಗ್ ಬ್ರಾ. ಆ್ಯಂಡ್ ಇದು ಬಂದು ಫುಲ್ಲಿ ಟೋಟಲ್ ಕಾಟನ್ ಮೆಟೀರಿಯಲ್, ತುಂಬಾ ದಪ್ಪ ಮತ್ತು ಒಳ್ಳೆ ಮೆಟೀರಿಯಲ್. ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಇದ್ರದ್ದು. ಕಾಟನ್ ಮೆಟೀರಿಯಲ್ ಇರೋದ್ರಿಂದ ನಿಮಗೆ ಯಾವುದೇ ಥರದ ಈ ಥರ ಅಲರ್ಜಿಕ್ ಪ್ರಾಬ್ಲಮ್ ಅದೆಲ್ಲ ಏನೂ ಆಗೋದಿಲ್ಲ. ಹಾಗೂ ಇದೇನಪ್ಪ ಅಂದರೆ ವಯರ್ಡ್ ಬ್ರಾ ಅಲ್ಲ, ಬೆಲ್ಟ್ ಬ್ರಾ, ಅಂದರೆ ಬೆಲ್ಟ್ ಇದೆ ಇದಕ್ಕೆ, ವಯರ್ ಇಲ್ಲ. ಆ್ಯಂಡ್ ಇದು ಬಂದು ಈ ರೀತಿಯಾಗಿ ಕಾಟನ್ ಮೆಟೀರಿಯಲ್ ಇರೋದ್ರಿಂದ ನಿಮಗೆ ಬೈ ಚಾನ್ಸ್ ಏನಾದರೂ ತುಂಬ ಲೀಕ್ ಔಟ್ ಆದರೂ ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳೋವಂಥ ಕ್ವಾಲಿಟಿ ಇದರಲ್ಲಿದೆ. ಸೊ ತುಂಬ ದಪ್ಪ ಮೆಟೀರಿಯಲ್ ಇರೋದ್ರಿಂದ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾದಂಥ ಫೀಡಿಂಗ್ ಬ್ರಾ ಏನು ಮಾಡುತ್ತಪ್ಪ ಅಂದರೆ ನಿಮ್ಮ ಮಗುಗೆ ಫೀಡಿಂಗ್ ಮಾಡೋದನ್ನ ತುಂಬ ಈಸಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ ಯಾವ ರೀತಿಯಾಗಿ ಇದನ್ನ ಫೀಡ್ ಮಾಡೋಕ್ಕೆ ಈಸಿ ಮಾಡುತ್ತೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಒಂಥರ ಈ ಥರ ಹುಕ್ ಥರ ಇರುತ್ತೆ. ಸೊ ಈ ಹುಕ್ಕನ್ನ ನೀವು ಈ ಥರ ತೆಗೆದ್ಬಿಟ್ಟು ಆರಾಮಾಗಿ ಮಗುಗೆ ಫೀಡ್ ಮಾಡ್ಬೋದು. ಫೀಡ್ ಮಾಡಿದ ನಂತರ ಮತ್ತೆ ಇದನ್ನು ಆರಾಮಾಗಿ ಈ ಥರ ಹುಕ್ಕನ್ನ ಹಾಕೋಬೋದು. ಸೊ ಈ ರೀತಿ ಮಾಡಿದಾಗ ನಿಮ್ಮ ಫೀಡಿಂಗ್ ಏನಿದೆ ಅದು ಆ ಒಂದು ಪರ್ಪಸ್ ಏನಿದೆ ಆರಾಮಾಗಿ ಆಗುತ್ತೆ. ನೀವು ನಾರ್ಮಲ್ ಬ್ರಾ ಯೂಸ್ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ರೀತಿಯಾದ ಫೀಡಿಂಗ್ ಬ್ರಾನ ಯೂಸ್ ಮಾಡ್ಕೋಬಹುದು ನೀವು. ಹಾಗೂ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಈ ಥರ ಹುಕ್ಸ್ನ ಕೊಟ್ಟಿದ್ದಾರೆ. ಸೊ ಬೈ ಚಾನ್ಸ್ ನಿಮಗೆ ಹೋಗ್ತಾ ನಿಮ್ಮದು ಬ್ರೆಸ್ಟ್ ಸೈಜ್ ಏನಾದರೂ ದೊಡ್ಡದಾಗ್ತಾ ಹೋಯ್ತು ಅಥವಾ ಚಿಕ್ಕದಾಗ್ತಾ ಹೋಯ್ತು ಅಂದರೆ ನೀವು ಆರಾಮಾಗಿ ಇದರಿಂದ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇನ್ನೊಂದು ಒಳ್ಳೆ ಕ್ವಾಲಿಟಿ ಏನಪ್ಪ ಅಂದರೆ ಈ ಬ್ರಾನಲ್ಲಿರೋದು ನಿಮಗೆ ಇಲ್ಲಿ ನೋಡ್ಬೋದು. ಸೊ ಈ ಥರ ಸ್ಟ್ರೆಚ್ ಮಾಡ್ಬೋದು ನೀವು, ಅಂದರೆ ಇದು ಸ್ಟ್ರೆಚಬಲ್ ಕೂಡ ಇದೆ ಈ ಮೆಟೀರಿಯಲ್. ಸೊ ಅದು ಕೂಡ ಒಂದು ತುಂಬ ಒಳ್ಳೆ ಪಾಯಿಂಟ್ ಇದರದ್ದು. ಸೊ ತುಂಬಾ ಚೆನ್ನಾಗಿದೆ. ಇದು ಬಂದು ಶೈ ಅವೇನಲ್ಲಿ ಸೂಸಿ ಬ್ರ್ಯಾಂಡ್ ಅಂತ. ಸೊ ಆ ಬ್ರ್ಯಾಂಡ್ದು ಬ್ರಾ ಇದು ತುಂಬ ಕಂಫರ್ಟ್ ಇರುತ್ತೆ. ನಿಮಗೆ ಯಾವುದೇ ಥರದ ಲೈಕ್ ಇಚ್ಚಿಂಗ್ ಪ್ರಾಬ್ಲಮ್ ಆಗಲಿ ಅಥವಾ ಯಾವುದೇ ಥರದ ಡಿಸ್ಕಂಫರ್ಟ್ ಏನೂ ಇರೋದಿಲ್ಲ. ಸೊ ತುಂಬಾ ಆರಾಮಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಇದು ಬಂದು ನನ್ನ ಫಸ್ಟ್ ಪರ್ಚೇಸ್. ಆ್ಯಂಡ್ ಇದೇ ರೀತಿಯಾದ ಇನ್ನೊಂದು ಕೂಡ ತಗೊಂಡೆ ನಾನು. ಸೊ ಇದು ಬಂದು ಪಿಂಕ್ ಕಲರಲ್ಲಿದೆ. ಸೊ 2 ಫೀಡಿಂಗ್ ಬ್ರಾನ ಪರ್ಚೇಸ್ ಮಾಡಿದೆ. ಸೊ ಇದು ಬಂದು ಪಿಂಕ್ ಕಲರಲ್ಲಿ, ಸೇಮ್ ಬ್ರ್ಯಾಂಡ್, ಸೇಮ್ ಎಲ್ಲ ಮೆಟೀರಿಯಲ್ ಎಲ್ಲ ಕಂಪ್ಲೀಟಾಗಿ ಸೇಮ್ ಆಗಿದೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇವಾಗ ಫೀಡಿಂಗ್ ಬ್ರಾಸಲ್ಲಿ ಆಫರ್ ನಡೀತಾ ಇದೆ. ಸೊ ಇವಾಗ ಇದು ಒಂದು ಸಿಂಗಲ್ ಫೀಡಿಂಗ್ ಬ್ರಾ ಬಂದು 999 ರುಪೀಸ್. ಬಟ್ ಇವಾಗ ನಡೀತಾ ಇರೋ ಆಫರಲ್ಲಿ 2 ಫೀಡಿಂಗ್ ಬ್ರಾನ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ 1299 ಅಂದರೆ 1299 ರುಪೀಸ್ಗೆ ಸಿಗುತ್ತೆ. ಸೊ ತುಂಬಾ ಒಳ್ಳೆ ಆಫರ್ಸ್ ನಡೀತಾ ಇದೆ. ನೀವು ಬೇರೆ ಕಡೆ ಎಲ್ಲ ಪರ್ಚೇಸ್ ಮಾಡಿದ್ರೆ ಇನ್ನೂ ಸಾಕಷ್ಟು ಕಾಸ್ಟ್ಲಿ ಕೂಡ ಇದೆ, ಮತ್ತು ಇಂಥ ಒಳ್ಳೆ ಕ್ವಾಲಿಟಿ ಸಿಗೋದಿಲ್ಲ. ಸೊ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ಇಫ್ ಬೈ ಚಾನ್ಸ್ ನೀವೇನಾದರೂ ನ್ಯೂ ಮಾಮ್ ಅಥವಾ ಮಾಮ್ ಟು ಬಿ ಆಗೋ ಹಾಗಿದ್ರೆ ನೀವು ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಸೆಕೆಂಡ್ ಟೈಪ್ ಬ್ರಾ ಬಂದು ಇದು. ಸೊ ಇದು ಬಂದು ಎವ್ರಿ ಡೇ ಬ್ರಾ ಅಂತ. ಸೊ ಎವ್ರಿ ಡೇ ಬ್ರಾ ಅಂದರೆ ಇವಾಗ ನೀವು ಡೈಲಿ ಯೂಸ್ಗೆ, ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಆಫೀಸ್ಗೆ ಹೋಗೋರಾಗಲಿ, ಪ್ರತಿಯೊಬ್ಬರೂ ಡೈಲಿ ವೇರ್ಗೆ ಯೂಸ್ ಮಾಡುವಂಥ ಒಂದು ಪ್ಯಾಡೆಡ್ ಬ್ರಾ. ಸೊ ಇದು ಪ್ಯಾಡೆಡ್ ಆಗಿದೆ ಬಟ್ ನಾನ್ ವಯರ್ಡ್. ಸೊ ಯಾವತ್ತೇ ನೀವು ಬ್ರಾಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ನಾನ್ ವಯರ್ಡ್ ಬ್ರಾಸ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ನಾನ್ ವಯರ್ಡ್ ಇದ್ದರೆ ತುಂಬಾ ಅನ್ಕಂಫರ್ಟೇಬಲ್, ಮತ್ತು ಒಂಥರ ತುಂಬ ಜಾಸ್ತಿ ಪ್ರೆಸ್ ಆಗ್ತಿದೆ, ಒಂಥರ ಮಾರ್ಕ್ಸ್ ಬಂದುಬಿಡುತ್ತೆ, ಅದೆಲ್ಲ ಆಗುತ್ತೆ. ಬಟ್ ಈ ಥರ ನಾನ್ ವಯರ್ಡ್ ಬ್ರಾಸ್ನ ಯೂಸ್ ಮಾಡಿದರೆ ಆದಷ್ಟು ತುಂಬ ಕಂಫರ್ಟ್ ಕೊಡುತ್ತೆ ನಿಮಗೆ. ಆ್ಯಂಡ್ ಇದು ನೋಡಿದ್ರೆ ಪ್ಯಾಡೆಡ್ ಆಗಿರೋದ್ರಿಂದ, ಸೊ ಪ್ಯಾಡೆಡ್ ಬ್ರಾಸ್ ತುಂಬಾ ಲೈಕ್ ಒಳ್ಳೆಯದು. ನೀವು ತುಂಬ ಜಾಸ್ತಿ ಸೀ ಥ್ರೂ ಆಗೋದ್ರಿಂದನೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ.
ಸೊ ಈ ಥರದ ಪ್ಯಾಡೆಡ್ ಬ್ರಾನ ನೀವು ಯೂಸ್ ಮಾಡಬಹುದು. ಆ್ಯಂಡ್ ಇಲ್ಲಿ ನೋಡಿದ್ರೆ ಪುಟ್ಟದ ಈ ಥರ ಲೇಸ್ ಥರ ಕೂಡ ಕೊಟ್ಟಿದ್ದಾರೆ. ಸೊ ಈ ಲೇಸ್ ಕೂಡ ಅಷ್ಟೇ ನಿಮಗೆ ಒಂಥರ ಚೆನ್ನಾಗಿ ಡಿಫ್ರೆಂಟ್ ಆಗಿರೋದನ್ನ ತಗೋಬೇಕು ಅಂದರೆ ಈ ಥರ ಬ್ರಾನ ಪರ್ಚೇಸ್ ಮಾಡ್ಬೋದು. ಸೊ ಇದನ್ನು ನೀವು ಡೈಲಿ ವೇರ್ಗೆ ಮತ್ತು ಟೀ ಶರ್ಟ್ಸ್ ಮೇಲೆ ಹಾಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟೀ ಶರ್ಟ್ಸ್ ಮೇಲೆ ಆದಷ್ಟು ಈ ಥರ ಪ್ಯಾಡೆಡ್ ಬ್ರಾಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದರದ್ದು ಕೂಡ ಅಷ್ಟೇ ಮೆಟೀರಿಯಲ್ ಬಂದು ಈ ಥರ ನೋಡಿ ಸ್ಟ್ರೆಚಬಲ್ ಮೆಟೀರಿಯಲ್, ಆರಾಮಾಗಿ ಸ್ಟ್ರೆಚ್ ಆಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಹಿಂದೆ ಕಡೆ ನಿಮಗೆ ಇನ್ನೂ ಲೈಕ್ ಎಕ್ಸ್ಟ್ರಾ ಹುಕ್ಸ್ ಕೂಡ ಕೊಟ್ಟಿದ್ದಾರೆ. ಇಫ್ ಬೈ ಚಾನ್ಸ್ ನಿಮಗೆ ಸೈಜ್ ಏನಾದರೂ ಇನ್ಕ್ರೀಸ್ ಆದರೆ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು ಅಂತ. ಆ್ಯಂಡ್ ಈ ರೀತಿಯಾದ ನ್ಯೂಟ್ರಲ್ ಕಲರ್ ಇರುವಂತಹ ಬ್ರಾಸ್ನ ಪರ್ಚೇಸ್ ಮಾಡಿದ್ರೆ ನೀವು ಎಲ್ಲ ಕಲರ್ ಎಲ್ಲ ಥರದ ಬಟ್ಟೆಗಳಿಗೂ ಹಾಕೋಬೋದು. ಓಕೆ ಫ್ರೆಂಡ್ಸ್, ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಬಂದು ಇದು. ಸೊ ಇದು ಬಂದ್ಬಿಟ್ಟು ಲೇಸ್ ಬ್ರಾ ಅಂತ ಕರೀತಾರೆ ಇದನ್ನ. ಸೊ ಇದ್ರ ಮೇಲೆ ನೋಡ್ಬೋದು ಕಂಪ್ಲೀಟ್ ಆಗಿ ಈ ಥರ ಲೇಸ್ ಪ್ಯಾಟರ್ನ್ ಮಾಡಿದ್ದಾರೆ. ಇದು ಬಂದು ಲೇಸ್ ವಿತ್ ಪ್ಯಾಡೆಡ್ ಬ್ರಾ ಆ್ಯಂಡ್ ನಾನ್ ವೈಯರ್ಡ್ ಕೂಡ. ಸೊ ಈ ಥರದ ಪ್ಯಾಡೆಡ್ ಹಾಗೂ ಲೇಸ್ ಬ್ರಾ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಫ್ಯಾಷನೇಬಲ್ ಆಗೂ ಕೂಡ ಕಾಣುತ್ತೆ, ಒಂಥರ ಡಿಫ್ರೆಂಟ್ ಆಗಿ ಅನಿಸುತ್ತೆ. ಮತ್ತು ಇವಾಗಿನ ಕಾಲದ ಹುಡುಗಿರಿಗೆ ಪ್ರತಿಯೊಬ್ಬರಿಗೂ ಈ ಥರದ ಬ್ರಾಸ್ನ ಟ್ರೈ ಮಾಡೋದಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಿಮಗೆ ಈ ಥರ ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ. ಸೊ ಈ ಸ್ಟ್ರಾಪ್ಸ್ ಹತ್ರ 2 ಸ್ಟ್ರಾಪ್ಸ್ ಹತ್ರ ಬಂದು ಈ ಥರ ಹುಕ್ಸ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಬೈ ಚಾನ್ಸ್ ಏನಾದರೂ ಟ್ರಾನ್ಸ್ಪರೆಂಟ್ ಸ್ಟ್ರಾಪ್ಸ್ನ ಹಾಕೋಬೇಕು ಅಂತಂದರೆ ಈ ಥರ ಹುಕ್ಸ್ನ ಈ ಸ್ಟ್ರಾಪ್ನ ಈ ಥರ ತೆಗೆದುಬಿಟ್ಟು ಆರಾಮಾಗಿ ನೋಡಿ ಈ ಥರ ತೆಗೆದುಬಿಟ್ಟು ಇಲ್ಲಿ ನೀವು ಟ್ರಾನ್ಸ್ಪರೆಂಟ್ ಹುಕ್ನ ಹಾಕಿ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ಥರ ಬ್ರಾಸ್ ಬೇಸಿಕಲಿ ಬಂದು ನ್ಯೂಲಿ ಮ್ಯಾರಿಡ್ ಇರ್ತಾರಲ್ಲ ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗೆ ಮತ್ತು ಆಫೀಸ್ಗೆ ಹೋಗೋವರೆಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾವು ಇದ್ರದ್ದು ಕಲರ್ ಕೂಡ ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿದೆ, ಒಂಥರ ಡಾರ್ಕ್ ಮರೂನಿಶ್ ಕಲರ್, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರದ ಬ್ರಾಸ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಸೊ ನೆಕ್ಸ್ಟ್ ಪರ್ಚೇಸ್ ಬಂದು ಇದು. ಸೊ ಇದು ಬಂದು ಬೇಬಿ ಪಿಂಕ್ ಕಲರಲ್ಲಿರುವಂತಹ ಸೆಮಿ ಲೇಸ್ ಬ್ರಾ. ಆ್ಯಂಡ್ ಇದು ಬಂದು ಟೀ ಶರ್ಟ್ ಬ್ರಾ ನಿಮಗೆ. ಸೊ ಟೀ ಶರ್ಟ್ಸ್ ಮೇಲೆ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಬ್ರಾಸ್. ಮತ್ತು ನಾನ್ ವೈಯರ್ಡ್ ಹಾಗೂ ಪ್ಯಾಡೆಡ್ ಬ್ರಾ ಇದು. ಸೊ ಇದರಲ್ಲಿ ಕೂಡ ಅಷ್ಟೇ ಯೂಸ್ ಮಾಡಿರುವಂಥ ಪ್ಯಾಡ್ ತುಂಬಾ ಸಾಫ್ಟ್ ಆಗಿದೆ, ತುಂಬ ಜಾಸ್ತಿ ಬಲ್ಕಿ ಅಂದರೆ ತುಂಬ ಜಾಸ್ತಿ ಹಾರ್ಡ್ ಆಗಿಲ್ಲ, ಏನೂ ಇಲ್ಲ. ಮತ್ತು ಇಲ್ಲಿ ಈ ಥರ ನೋಡ್ಬೋದು ಈ ಥರ ಲೇಸ್ ಪ್ಯಾಟರ್ನ ಕೊಟ್ಟಿದ್ದಾರೆ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹಿಂದೆಗಡೆ ಇದ್ರದ್ದು ಸ್ಟ್ರ್ಯಾಪಲ್ಲಿ ಕೂಡ ನೋಡ್ಬೋದು ಈ ಥರ ಲೇಸ್ ಪ್ಯಾಟರ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಹುಕ್ಸ್ನ ಕೊಟ್ಟಿದ್ದಾರೆ. ಸೊ ಈ ಥರ ಹುಕ್ಸ್ ನೀವು ಆರಾಮಾಗಿ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ಮತ್ತು ತುಂಬಾ ಚೆನ್ನಾಗಿದೆ ನೋಡ್ಬೋದು. ಇಲ್ಲಿ ಕೂಡ ಅಷ್ಟೇ ಈ ಥರ ಸ್ಟ್ರೆಚೇಬಲ್ ಆಗಿದೆ. ಸೊ ಈ ಥರ ಸ್ಟ್ರೆಚೇಬಲ್ ಏನಾಗುತ್ತಪ್ಪ ಅಂದರೆ ನಿಮಗೆ ಕಂಫರ್ಟ್ನೆಸ್ನ ಕೊಡುತ್ತೆ ತುಂಬ ಜಾಸ್ತಿ. ಹಾಗೂ ಇದ್ರದ್ದು ಸ್ಟ್ರ್ಯಾಪ್ಸ್ ಕೂಡ ಅಷ್ಟೇ ನೋಡ್ಬೋದು ನೀವು, ಈ ಥರ ಎಲಾಸ್ಟಿಸಿಟಿ ಇದೆ. ಸೊ ನಿಮಗೆ ತುಂಬಾ ಲೈಕ್ ಬೈ ಚಾನ್ಸ್ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ಈ ಥರ ಇಲ್ಲಿ ಹುಕ್ಸ್ನ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು, ಲೂಸ್ ಟೈಟ್ ಏನು ಬೇಕಾದರೂ ಮಾಡ್ಕೋಬಹುದು. ಆ್ಯಂಡ್ ಟೀ ಶರ್ಟ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ರೆಂಡ್ಸ್, ಈ 3 ಬ್ರಾಸಲ್ಲಿ ಕೂಡ ತುಂಬ ಒಳ್ಳೆ ಆಫರ್ಸ್ ನಡೀತಾ ಇದೆ. ಸೊ ಇವಾಗ ಇದರಲ್ಲಿ ಬೈ 2 ಆ್ಯಂಡ್ ಗೆಟ್ 3 ಫ್ರೀ ಆಫರ್ ನಡೀತಾ ಇದೆ. ಸೊ ಆ ಆಫರ್ಸ್ನ ಕೂಡ ನೀವು ಅವೈಲ್ ಮಾಡ್ಕೋಬಹುದು. ಆ್ಯಂಡ್ ತುಂಬಾ ಒಳ್ಳೊಳ್ಳೆ ಆಫರ್ಸ್ ನಡೀತಾ ಇರುತ್ತೆ ಶಾಯಾವೇನಲ್ಲಿ. ಆಗಾಗ ಆಫರ್ಸ್ಗಳು ಕೂಡ ಚೇಂಜ್ ಆಗ್ತಾ ಇರ್ತವೆ. ಸೊ ಇವಾಗ ಶಾಯಾವೇನಲ್ಲಿ ತುಂಬಾ ಒಳ್ಳೊಳ್ಳೆ ಆಫರ್ಸ್ಗಳು ನಡೀತಾ ಇದೆ. ಸೊ ನಿಮಗೆ 1 ಬ್ರಾ ಬಂದು 199 ರುಪೀಸ್ಗೆ ಪರ್ಚೇಸ್ ಮಾಡ್ಬೋದು, ಅಥವಾ ನೀವು ಜಸ್ಟ್ ಲೈಕ್ 4 ಬ್ರಾಸ್ನ ಜಸ್ಟ್ ₹999ಗೆ ಕೂಡ ಪರ್ಚೇಸ್ ಮಾಡ್ಬೋದು. ಬೈ 2 ಗೆಟ್ 3 ಆಫರ್ ಕೂಡ ನಡೀತಾ ಇದೆ. ಮತ್ತು 2 ಫೀಡಿಂಗ್ ಬ್ರಾಸ್ ಫಾರ್ ₹1299 ಈ ಥರ ಎಲ್ಲ ತುಂಬ ಒಳ್ಳೊಳ್ಳೆ ಆಫರ್ಸ್ಗಳು ನಡೀತಾ ಇದೆ. ಮತ್ತು ಪ್ಯಾಂಟೀಸಲ್ಲಿ ಕೂಡ ಆಫರ್ಸ್ ನಡೀತಾ ಇದೆ. ಸೊ ಪ್ಯಾಂಟೀಸ್ ಬಂದು ನಿಮಗೆ 5 ಪ್ಯಾಂಟೀಸ್ ನೀವು ಜಸ್ಟ್ ₹599ಗೆ ಪರ್ಚೇಸ್ ಮಾಡ್ಕೋಬಹುದು. ಆ್ಯಂಡ್ ನನಗೆ ಇಷ್ಟು ಬ್ರಾಸ್ನ ಪರ್ಚೇಸ್ ಮಾಡಿರೋದಕ್ಕೆ 2 ಪ್ಯಾಂಟೀಸ್ ಕೂಡ ಅವರು ಫ್ರೀಯಾಗಿ ಲೈಕ್ ಗಿಫ್ಟೆಡ್ ಪ್ಯಾಂಟೀಸ್ ಕೂಡ ಬಂದಿದೆ. ಸೊ ಈ ರೀತಿಯಾಗಿ ನೀವು ಕೂಡ ಪರ್ಚೇಸ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ತುಂಬಾನೇ ಒಳ್ಳೊಳ್ಳೆ ಆಫರ್ಸ್ ಶಾಯಾವೇನಲ್ಲಿ ಬಿಡ್ತಾನೆ ಇರ್ತಾರೆ. ಸೊ ಶಾಯಾವೇನಲ್ಲಿ ನೀವು ಆರಾಮಾಗಿ ಈ ತರ ಒಳ್ಳೆ ಕ್ವಾಲಿಟಿ ಆಫ್ ಲಾಂಜ್ರೇನ ಪರ್ಚೇಸ್ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇದಷ್ಟು ಬಂದು ನಮ್ಮ ಲಾಂಜ್ರೇ ಹಾಲ್. ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಸೊ ನೀವು ಇದುವರೆಗೂ ಲಾಂಜ್ರೇ ಶಾಪಿಂಗ್ ಆನ್ಲೈನಿಂದ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ shayaway.com ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಇದೇ ರೀತಿಯಾಗಿ ತುಂಬ ಆಫನ್ ಆಗಿ ಆಫರ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ, ಒಳ್ಳೆ ಆಫರ್ಸ್ಗಳು ಬರ್ತಾ ಇರುತ್ತೆ. ಮತ್ತು ಈ ಥರ ಲೈಕ್ ಫೆಸ್ಟಿವ್ ಸೀಸನ್ ಇದ್ದಾಗೆಲ್ಲ ತುಂಬಾ ಒಳ್ಳೊಳ್ಳೆ ಆಫರ್ಸ್ಗಳು ಕೂಡ ಬಿಡ್ತಾ ಇರ್ತಾರೆ. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವಿಡಿಯೋ ಏನಿದೆಯೋ ಅದನ್ನು ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೂ ನಿಮಗೆ ಯಾವುದೇ ಥರದ ಡೌಟ್ಸ್ ಏನಾದರೂ ಇದ್ದರೆ ಕೂಡ ನೀವು ಅದನ್ನು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.